ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾವು ಒಂದು ವಾರದ ಕೆಳಗೆ ಕಳೆದ ಭಾನುವಾರ ಊರಿಗೆ ಹೋಗಿದ್ದಿತ್ತು. ಒಂದು ಊರಂದರೆ ಬಸ್ರೂರಿಗೆ. ನಾವೆಲ್ಲ ಮೊದಲಿದ್ದ ಊರು, ಅತ್ತೆ ಮಾವ ನಾವೆಲ್ಲ ಒಟ್ಟಿಗೆ ಇದ್ದ ಊರದು. ಅಲ್ಲಿ ಜಕ್ಣಿ ಅಂತೇಳಿ ಮಾಡ್ತೇವೆ ನಾವು, ಅದಿದ್ದಿತ್ತು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಿತ್ತು. ಈ ಕುಂದಾಪುರ ಸೈಡೆಲ್ಲ ಅದಕ್ಕೆ ಜಕ್ಣಿ ಅಂತ ಹೇಳ್ತಾರೆ. ಆಮೇಲೆ ಇದು ಮಂಗಳೂರು ಉಡುಪಿ ಸೈಡಿನವರೆಲ್ಲ ಭೂತ ಅಂತ ಹೇಳ್ತಾರೆ. ಅದು ಅಲ್ಲಿದ್ದವರಿಗೆಲ್ಲ ಗೊತ್ತಿರುತ್ತೆ. ಈ ಬೇರೆ ಕಡೆಯಲ್ಲಿರೋರಿಗೆಲ್ಲ ಅದು ಸಾಮಾನ್ಯ ಗೊತ್ತಿರೋದಿಲ್ಲ. ಅದು ಜಕ್ಣಿ ಅಂತಂದರೆ ಕೋಳಿ ಕೊಯ್ದು, ಅದು ನಮ್ಮದು ದೇವರಿಗೆ ಕೋಳಿ ಕೊಯ್ದಿರುತ್ತೆ. ಆಮೇಲೆ ಇದು ಹಿರಿಯರಿಗೆ ಅಡುಗೆ ಮಾಡಿ ಬಡಿಸ್ಲಿಕ್ಕಿರುತ್ತೆ. ಅದನ್ನು ಮಾಡುವ ಕ್ರಮ ವರ್ಷಕ್ಕೂ ಅದು ಮಾಡ್ಕೊಂಡು ಬರುವುದು ಕ್ರಮ ಅದು. ಹಾಗಾಗಿ ನಾವು ಕುಟುಂಬದವರೆಲ್ಲ ಸೇರಿ ಅದನ್ನು ಮಾಡಿದ್ದಿತ್ತು. ನಾವು ಜಕ್ಣಿ ಮಾಡಿತ್ತಲ್ಲ, ಅದರದ್ದೆಲ್ಲ ವಿಡಿಯೋ ಮಾಡಿದ್ದಿತ್ತು. ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿತ್ತು. ಅದನ್ನು ನಿಮಗೆ ಈಗ ಹಾಕ್ತಾ ಇದ್ದೇನೆ, ನೋಡ್ಕೊಂಡು ಬನ್ನಿ ಆಯಿತಾ. ಎಲ್ಲ ಸ್ವಲ್ಪ ಎಲ್ಲ ಗಮ್ಮತ್ತು ಮಾಡಿಕೊಂಡು ಖುಷಿಯಲ್ಲಿ ಎಲ್ಲ ಅಡುಗೆ ಮಾಡಿಕೊಂಡು ಎಲ್ಲ ಗಮ್ಮತ್ತಿದ್ದಿತ್ತು. ಖುಷಿ ಆಯಿತು. ನಿಮಗೂ ಅದನ್ನು ನೋಡಿ ಖುಷಿ ಆಗ್ಬೋದು ವಿಡಿಯೋ, ಅದಕ್ಕಾಗಿ ಹಾಕ್ತಾ ಇದ್ದೇನೆ, ನೋಡಿ ಆಯಿತಾ. ಇಲ್ಲೀಗ ಜಕ್ಣಿಗೆ ಕೋಳಿ ಕೊಯ್ಯುವ ತಯಾರಿಯಲ್ಲಿದ್ದಾರೆ ಎಲ್ಲ. ಅಲ್ಲಿ ಇತ್ತಲ್ಲ ಸಂಪಿಗೆ ಮರ, ಸಂಪಿಗೆ ಮರದ ಹತ್ರ ಕೊಯ್ಯಿ. ಇದು ಇದು ಈ ಚೋರು ತರಬೇಕು, ಚೋರು ತರಬೇಕು. ಇಲ್ಲ ಅಲ್ಲಿ ಎಂತ ಇಲ್ಲ, ಬರೀ ಅಷ್ಟೇ. ಅದೇ ಚೋರು ತರ್ತಾರೆ. ಅದೇ ಅವನಿಗೆ ಗೊತ್ತಿತ್ತಲ್ಲ, ಅವ್ನು ಮಾಡಿದ. ಅದು ವಿಡಿಯೋ ಮಾಡ್ರೆ ನೆಕ್ಸ್ಟ್ ತೋರಿಸ್ಬೇಡ. ನಂಗೆ ನೆನಪಿಲ್ಲ. ಉಪ್ಪಾಕಿದೆ ಇದಕ್ಕೆ ಚಿಕನ್ ಇದು ಅದೆರಡು ಚಿಕನ್ ಇದು ಮಸಾಲೆ ಅದು ಹಾಕೊಳ್ಳಿ ಒಳಗಿದ್ದ ಇದನ್ನು ಇಟ್ಕೊಂಡೆ ಯಾರು ಇದು ನೋಡಿ, ಎಷ್ಟೋ ವರ್ಷದ ಹಿಂದಿನಿಂದಲೂ ಇದ್ದ ಬಾವಿ ಇದು. ಇಲ್ಲೀಗ ಕೋಳಿ ಎಲ್ಲ ಕೊಯ್ದಾಯಿತು. ಅದನ್ನು ವಿಡಿಯೋದಲ್ಲಿ ತೋರಿಸುವಾಗಿಲ್ಲ, ಹಾಗಾಗಿ ಅದನ್ನು ವಿಡಿಯೋ ಮಾಡಲಿಲ್ಲ. ಇಲ್ಲೀಗ ಇನ್ನೊಂದು ಕೋಳಿ ಕೊಯ್ಲಿಕ್ಕಿದೆ, ಅದಕ್ಕೀಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಾಮ ತಂಚಿ ಹಾಕ್ತಾರೆ. ಇವರೆಲ್ಲ ಮಾತಾಡ್ತಾ ಇದ್ದರು ಕೂತ್ಕೊಂಡು.
ಅಷ್ಟೊತ್ತಿಗೆ ಟೀ ರೆಡಿ ಆಯಿತು. ಎಲ್ಲರೂ ಚಾ ಕುಡಿತಾ ಇದ್ರು. ಈಗ ಇಲ್ಲಿ ಪೂಜೆಗೆಲ್ಲ ರೆಡಿ ಆಯಿತು. ಈಗ ಎಂತ ಮಾಡೋದು ಇದನ್ನಿಲ್ಲ. ಎಂದಿನಂತೆ ಈ ವರ್ಷವೂ ಕೂಡ ನಮ್ಮ ಮನೆಯಲ್ಲಿ ಜಕ್ಣಿಯನ್ನ ಯಾವ ಒಂದು ಕೊರತೆ ಇಲ್ಲದೆ ನಡೆಸ್ಕೊಂಡು ಹೋಗುವ ಪ್ರಯತ್ನದಲ್ಲಿ ನಾವು ಇರ್ತೇವೆ. ಇದೇ ರೀತಿ ಮುಂದೆ ಕೂಡ ನಮಗೆ ಈ ರೀತಿ ಜಕ್ಣಿ ಮಾಡಲು ಒಂದು ಶಕ್ತಿಯನ್ನ, ಸ್ಥೈರ್ಯವನ್ನ ಹಾಗೂ ಧೈರ್ಯವನ್ನ ಕಲ್ಪಿಸಿಕೊಡ್ಬೇಕು ಅಂತ ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕುಟುಂಬಕ್ಕೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ನಮಸ್ಕಾರ ಮಾಡಿ. ಅಕ್ಷತೆ ಹಾಕಿ. ಈಗ ನಂದು ನಾದಿನಿ ಮಗಳು ಅಳಿಯ, ಆಮೇಲೆ ಮಕ್ಕಳು ಎಲ್ಲರೂ, ಅತ್ತಿಗೆದು ಮಗನ ಮಕ್ಕಳು, ಇನ್ನೊಂದು ಮಗನ ಮಕ್ಕಳು ಎಲ್ಲರೂ ಬಂದರು. ಈಗ ಎಲ್ಲರೂ ಒಟ್ಟು ಸೇರಿ ಗಲಾಟೆ ಒಳ್ಳೆ ಗಮ್ಮತ್ತು ಖುಷಿಯೇ ಇತ್ತು ಎಲ್ಲರಿಗೂ. ಮತ್ತು ಮಗುನೂ ಬಂತಲ್ಲ, ಅವಳದ್ದು ನಾದಿನಿ ಮಗಳದ್ದು ಮಗು. ಹಾಗಾಗಿ ಎಲ್ಲರೂ ಅದನ್ನು ಮಾತಾಡ್ಸೋದು ಕಥೆಡ್ಸೋದು ಅದರಲ್ಲೇ ಬ್ಯುಸಿಯಾಗಿದ್ದರು. ಈಗ ನಾವು ಒಳಗೆ ಎಡೆ ಇಟ್ಟಿರುತ್ತಲ್ಲ ಹಿರಿಯರಿಗೆ, ಅದಕ್ಕೆಲ್ಲ ನೀರು ಬಿಡೋದು ಎಲ್ಲ ಮಾಡಲಿಕ್ಕೆ ಎಲ್ಲರೂ ಓಡಾಡ್ತಾ ಇದ್ದರು. ಶೆಫ್ ಹೋದಣ್ಣ. Denji people. I'm videographer. ವಿರಾಟ್ ಲಾಸ್ಟಿಗ ವಿರಾಟ್ ಅಂತ ಅವನಿಗೆ ಎಲ್ಲ ಹೊಡಿದೆ ಅವನಿಗೆ. ವಿರಾಟ್ ಗೀಚ ವಿರಾಟ್ ಅಂತ ಕಷ್ಟ ಮಾಡ್ತಾರೆ. ಕರ್ಸಿಯಾ ಇಲ್ಲಿ ತರ
ಅಯ್ಯೋ ವಿಡಿಯೋ ತೆಗಿತೆ ನಾನು. ವಾವ್, ಓ ಮೈ ಗಾಡ್, ಟ್ಯಾಲೆಂಟ್. ಹಾಂ, ಹಿಂಗೆ ಮಾಡಿ ಅಂತ ಹಿಂಗೆ ಹಿಂಗೆ ಹಿಂಗೆ. ಹಾಂ, ಆಮೇಲೆ ಕಡೆ ಹಾಕಿ ಆಮೇಲೆ ಉದ್ಬತ್ತಿ. ಹಾಂ, ಉದ್ಬತ್ತಿ ತಗೊಂಡು ಎಲ್ಲರಿಗೂ ಉದ್ಬತ್ತಿ. ಹಾಂ ಹಾಂ, ಆಯ್ತು ಆಯ್ತು ಅಷ್ಟೇ ಆಯ್ತು. ಕಮಾನ್, ಫೋಟೋ ತೆಗಿಯೋಣ, ಫೋಟೋ. ಎಣ್ಣೆ ಎಳಿತು, ಬ್ಲರ್ ಮಾಡಿಬಿಡುತ್ತೆ, ನಿನ್ಗುಕ ಬ್ಲರ್ ಮಾಡಿಬಿಡುತ್ತೆ. ಈಗ ನಾವೆಲ್ಲ ಕೂತ್ಕೊಂಡು ಆರಾಮದಲ್ಲಿ ಮಾತಾಡ್ತಾ ಇತ್ತು. ಇನ್ನು ಊಟಕ್ಕೆಲ್ಲ ರೆಡಿ ಮಾಡ್ತಾರೆ. ಅಷ್ಟರವರೆಗೆ ನಮ್ಮದೆಲ್ಲ ಅಡುಗೆ ಕೆಲಸ ಎಲ್ಲ ಆಯಿತು. ಈಗ ಉಳಿದವ್ರದ್ದೆಲ್ಲ ಬಡಿಸುವ ಕೆಲಸ. ಇಲ್ಲಿ ನೋಡಿ, ಈಗ ಕೋಳಿದು ಸುಕ್ಕ ಅಂತೇಳಿ, ಅದು ಕೋಳಿ ತಾಳ್ ಅಂತೇವೆ ನಾವು ನಮ್ಮ ಭಾಷೆಯಲ್ಲಿ. ಆಮೇಲೆ ಇದು ಕೋಳಿ ಗಸಿ, ಕೋಳಿ ಪದಾರ್ಥ ಅದು. ಆಮೇಲೆ ದೋಸೆ, ಉದ್ದಿನ ದೋಸೆ, ಮತ್ತು ಇದು ಹಲಸಿನ ಹಣ್ಣಿದು ಕಡುಬು ಇಷ್ಟು, ಮತ್ತು ಮೀನು ಸಾರು, ಅನ್ನ ಮೀನು ಸಾರು ಇಷ್ಟು ಮಾಡಲಿಕ್ಕಿರುತ್ತೆ. ಮೊದಲೆಲ್ಲ ತುಂಬ ಜನ ಬರ್ತಿದ್ರು. ಈಗ ನಾವೇ ನಮ್ಮ ಕುಟುಂಬದವ್ರು ಮಾತ್ರ ಮಾಡ್ತಾಯಿತ್ತು. ಒಬ್ಬೊಬ್ಬರಿಗೆ ಬರ್ಲಿಕ್ಕೆ ಪುರ್ಸೊತ್ತಾಗೋದಿಲ್ಲ ಆ ಥರ. ಅದಕ್ಕೆ ಎಲ್ರಿಗೂ ಯಾವಾಗ ಪುರ್ಸೊತ್ತಾಗ್ತದೆ ನೋಡಿಕೊಂಡು ಆ ಟೈಮಲ್ಲಿ ಇಟ್ಟು ಎಲ್ಲರೂ ಸೇರುವಾಗೆ. ಈಗ ನೋಡಿ, ಈ ಇದು ಜಕ್ಣಿ ಮಾಡೋದು, ಅದು ಇಂತಿಷ್ಟು ಟೈಮ್ ಒಳಗೆ ಮಾಡಬೇಕಂತ ಇರುತ್ತೆ. ಹಾಗಾಗಿ ಆ ಟೈಮ್ ನೋಡಿಕೊಂಡು ಮಾಡೋದು. ಈಗ ಒಂದು ಟ್ರಿಪ್ ಎಲ್ಲ ಊಟಕ್ಕೆ ಕೂತ್ಕೊಳ್ತು. ನಾವು ಅಲ್ಲೇ ಸೋಫಾದ ಮೇಲೆ ಕೂತ್ಕೊಂಡು, ನಾನು ಅತ್ತಿಗೆ ಮತ್ತು ನಾದಿನಿ ಗಂಡ ಎಲ್ಲ ಸೋಫಾದ ಮೇಲೆ ಕೂತ್ಕೊಂಡು, ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆ, ಅದಕ್ಕೆ ಸೋಫಾದಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿತ್ತು. ನನಗೆ ತುಂಬ ಲೇಟ್ ಆದರೂ ಆಗೋದಿಲ್ಲ ಊಟ ಲೇಟ್ ಮಾಡಿದರೆ, ಒಂಥರ ಜೀವ ಸಂಕಟ ಆದಂಗೆ ಆಗುತ್ತೆ. ಅದಕ್ಕೆ ನಾನು ಕೂತ್ಕೊಂಡೆ ಊಟ ಮಾಡ್ತಾಯಿತ್ತು. ನಾವೆಲ್ಲ ಸೇರಿ ಊಟ ಮಾಡ್ತಾಯಿತ್ತು. ಒಂದು ಟ್ರಿಪ್ಪಿಗೆ ಆಗ್ತಾ ಉಂಟು. ಇನ್ನು ನೆಕ್ಸ್ಟ್ ಟ್ರಿಪ್ಪು ಇವರೆಲ್ಲ ಕೂತವರೆಲ್ಲ ಬಡಿಸ್ತಾರೆ, ಅವರು ಊಟ ಮಾಡ್ತಾರೆ. ಹಾಗೆ ಗಂಡಸರೆಲ್ಲ ಬರಲಿಕ್ಕಿತ್ತೆಲ್ಲ, ಹೊರಗೆ ಹೋಗಿದ್ರು. ಈಗ ಬರ್ತಾರೆ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾರೆ. ಈಗ ಎಲ್ಲರೂ ಸೇರಿ ಒಟ್ಟು ಗಮ್ಮತ್ತೇ ಗಮ್ಮತ್ತು. ಅವ್ರಿಗೆ ಇವರು ಇದು ಚಾಳಿಸೋದು, ಇವರು ಅವ್ರಿಗೆ ಚಾಳಿಸೋದು, ಅದೇ ಥರ ಮಾಡ್ತಾ ಎಲ್ಲ ಗಮ್ಮತ್ತು ನೆಗಾಡ್ತಾ ಒಳ್ಳೆ ಟೈಮ್ ಪಾಸ್ ಆಯಿತು. ಎಲ್ಲರಿಗೂ ಖುಷಿ ಖುಷಿ. ಯಾರಿಗೂ ಸಹ ಈ ನನ್ನ ಮಗಳು ಅಳಿಯನಿಗೆ ಅದೇ ದಿವಸ ಬ್ಯಾಂಗ್ಳೂರಿಗೆ ಹೋಗ್ಬೇಕು. ಅವ್ರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಷ್ಟು, ಅಂದರೆ ಎಲ್ಲರೂ ಸೇರಿದ್ದಿತ್ತಲ್ಲ, ಅದೇ ಅವರು ಹೋಗ್ಲಿಕ್ಕೋಸ್ಕರ ಒಂಥರ ಸ್ವಲ್ಪ ಗಡಿಬಿಡಿ ಆಯಿತು. ಬಿಟ್ಟರೆ ಮತ್ತು ಎಲ್ರಿಗೂ ಖುಷಿಯೇ ಖುಷಿ. ಎಲ್ಲರಿಗೂ ಒಂಥರ, ಅಂದರೆ ಎಲ್ಲರೂ ಸೇರೋದೇ ಅಪರೂಪ ಅಲ್ಲ. ಇಂಥ ಸಂದರ್ಭ ಒಂದು ಒಳ್ಳೆಯದಾಗತ್ತೆ, ಎಲ್ಲರೂ ಸೇರ್ಲಿಕ್ಕೆ ಒಂದು ಇದೊಂದು ಸಂದರ್ಭ. ಹಾಗಾಗಿ ಎಲ್ಲರೂ ಬಂದಿದ್ರು, ಹಾಗಾಗಿ ಖುಷಿ ಆಯಿತು. ಈಗ ಇವರೆಲ್ಲ ಊಟಕ್ಕೆ ಕೂತ್ಕೊಂಡ್ರು. ನನಗೆ ಬಡಿಸ್ಲಿಕ್ಕೆ ಮಾತ್ರ ನಾನು ಹಿಂದೆ ಅಡುಗೆ ಮಾಡ್ತೇನೆ, ಬಡಿಸ್ಲಿಕ್ಕೆ ಮಾತ್ರ ನಂಗೆ ಆಗೋದೇ ಇಲ್ಲ. ಬೆನ್ನೇ ಒಂಥರ ತುಂಬ ನೋವಾಗುತ್ತೆ. ಅದಕ್ಕೆ ನಾನು ಬಡಿಸ್ಲಿಕ್ಕೆ ಹೋಗೋದೇ ಇಲ್ಲ. ರಗಳೆ ಬೇಡ ಅಂತ ಸುಮ್ಮನೆ ಕೂತ್ಕೊಂಡು ಬಿಡ್ತೇನೆ. ಅವರು ಯಾರು ಬಡಿಸ್ಲಿಕ್ಕೆ ಹೇಳೋದಿಲ್ಲ. ಎಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ರು. ಅದೇ ಎಲ್ಲ ಕೂಡಿ ಕೆಲಸ ಮಾಡಿದರೆ ಇದು ಆಯಾಸವೂ ಆಗೋದಿಲ್ಲ. ಒಂಥರ ಖುಷಿ ಖುಷಿಯಲ್ಲಿ ಕೆಲಸ ಎಲ್ಲ ಮುಗ್ದೋಗುತ್ತೆ. ಅಡುಗೆ ಎಲ್ಲ ಒಳ್ಳೆಯದಾಗಿತ್ತಂತೆಲ್ಲ ಹೇಳ್ತಾ ಇದ್ರು. ಅಡ್ಡಿಲ್ಲ, ಪರವಾಗಿಲ್ಲ, ಒಳ್ಳೆಯದಾಗಿತ್ತು. ಎಲ್ಲ ಖುಷಿಯಲ್ಲಿ ಊಟ ಮಾಡಿದ್ರು. ಕೆಲಸ ಇರ್ಲಿಲ್ಲ, ಅದಕ್ಕೆ ಇದ್ದಾನೆ. ಕೆಲಸ ಇತ್ತು, ಬೇಗ ಮುಗಿ.
ನನ್ನ ತಮ್ಮನ ಮದ್ವೆಗೆ ಗೃಹ ಪ್ರವೇಶಕ್ಕೆ ಯಾವುದಕ್ಕೂ ಇಲ್ಲ ಶಶಿ ಅದಕ್ಕೆ ಹೇಳ್ತಾರೆ ಮಾಡಿದೆ ಹೌದು ಎಂತಕ್ಕೆ ಎತ್ತಲಿಲ್ಲ ಅದಕ್ಕೆ ಎತ್ತಲಿಲ್ಲ ನಿಮ್ಮನ್ನೇ ಝೂಮ್ ಹಾಕೋದು ಯಾರು ನಾವು ಒಂದು ವಾರ ಮುಂಚೆ 15 ದಿವಸ ಒಂದು ವಾರ ಅಲ್ಲಿ ಟ್ರಿಪ್ಪು ಮನೆಯಲ್ಲಿ ಅದು ಇದು ಅಂದ್ಕೊಂಡು ಪೇಂಟಿಂಗು ಅಂದ್ಕೊಂಡೆಲ್ಲ ರಜೆ ಇನ್ನು ರಜೆ ಸಿಗುತ್ತೆ ಎಲ್ಲ ಹಾಯ್ ಮಾಡಿ ಹಂಗೆ ಆಗ್ತೆ ನಮ್ಮನೆ ಮುದ್ದು ನೋಡಿ ಗೊಂಬೆ ಅದು ಇದನ್ನು ನೋಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಬಾಯ್, ಸಿ ಯು.